ಹಾಯ್, ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಸೆಕೆಂಡ್ ಪಿ ಯು ಸಿಯ ಆರ್ಟ್ಸ್ ವಿದ್ಯಾರ್ಥಿ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಡುವಂತಹ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಬರುವಂಥ ಪ್ರತಿಯೊಂದು ಚಾಪ್ಟರ್ಸ್ಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಹಾಗೆ ಇಂಪಾರ್ಟೆಂಟ್ ನೋಟ್ಸ್ ಜೊತೆಗೆ ನಾನು ಎಕ್ಸ್ಪ್ಲೇನ್ ರೂಪದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಪ್ಲೀಸ್ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡಿ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಅವಶ್ಯಕವಾಗಿದೆ. ಯಾಕಂದರೆ ಹೊಸ ಸಿಲೆಬಸ್ ಪ್ರಕಾರನೇ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ದಯವಿಟ್ಟು ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಇಲ್ಲಿ ಇರೋದೇ ಆ ಬೋರ್ಡ್ ಪರೀಕ್ಷೆಗೆ ಬರುವಂಥ ಚಾನ್ಸಸ್ 100ಕ್ಕೆ 85% ಇರುತ್ತೆ. ಓಕೆ, ಶುರು ಮಾಡೋಣ ಬನ್ನಿ. ಫಸ್ಟ್ ಲೆಸನ್, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯವನ್ನು ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ಒನ್ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇಲ್ಲಿ ನಿಗದಿಪಡಿಸಿರ್ತಾರೆ. ಯಾಕಂದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ನಾನು ಕೊಟ್ಟಿದ್ದೆ ನಿಮಗೆ, ಹೌದಾ? ಎಕನಾಮಿಕ್ಸ್ ಯಾವಾಗಲೂ ಫಸ್ಟ್ಗೆ ನಿಮಗೆ 5 ಮಾರ್ಕ್ಸಿಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಎಂಬ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿ, ಫಸ್ಟ್ ಕ್ವಶನ್, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು. 1 2 3 4 A B C D 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನಿಮಗೆ. ಈ 4 ಆಪ್ಷನ್ನಲ್ಲಿ ಯಾವ ಒಂದು ಆಪ್ಷನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನು ನೀವು ಹುಡುಕಿ ಬರಿಬೇಕಾಗುತ್ತೆ. ಯಾವುದಾಗುತ್ತೆ? ಸಿ, ಏಕ ಬಳಕೆಯನ್ನು ಹೊಂದಿವೆ. ಯಾವುದು? ನೋ, ಎ ರಾಂಗ್, ಸಾರಿ. ಎ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಹೌದಲ್ವಾ? ನೋಡಿ, ಇಲ್ಲಿದೆ ಅಲ್ವಾ ಉತ್ತರ ಎ. ಸೆಕೆಂಡ್ ಒನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂದರೆ ಉತ್ತರ ನೋಡಿ ಬಿ ಆಪ್ಷನ್ ಸರಿಯಾದ ಉತ್ತರ. ಅನುಭೋಗಿಯ ವರ್ತನೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುದು ಅಂದರೆ ಡಿ ಸರಿಯಾದ ಉತ್ತರ. ಯಾವುದು? ಮೇಲಿನ ಎಲ್ಲವೂ ಹೌದು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದು ಈ 3 ಆಪ್ಷನ್ಸ್ಗಳು ಕೂಡ ರೈಟ್ ಆಗಿರೋದ್ರಿಂದ ಡಿ ಆಪ್ಷನ್ನಲ್ಲಿ ಏನಿದೆ, ಮೇಲಿನ ಎಲ್ಲವೂ ಹೌದು ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಫೋರ್ತ್ ಕ್ವೆಶ್ಚನ್, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಹೌದಾ? ಯಾವುದದು? ಆಪ್ಷನ್ ಎ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಏನು ಮಾಡಿದ್ದಾರೆ? ಅಧ್ಯಯನ ಮಾಡಲಾಗಿದೆ. ಯಾವುದೆಲ್ಲ ಅದು? ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಓಕೆ, ಹಾಗಾದರೆ ಮೊದಲ ಪಾಠದಲ್ಲಿ ಬರುವಂತಹ ಖಾಲಿ ಬಿಟ್ಟ ಸ್ಥಳ ಇಂಪಾರ್ಟೆಂಟ್ ಯಾವುದೆಲ್ಲ ಇದೆ ನೋಡೋಣ. ಓಕೆ, ಫಸ್ಟ್ ಒನ್ ನೋಡಿ, ಡ್ಯಾಶ್ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಸಂಪನ್ಮೂಲಗಳ ಕೊರತೆಯನ್ನು ಹುಟ್ಟುಹಾಕುತ್ತೆ. ಏನು? ಸಂಪನ್ಮೂಲಗಳ ಕೊರತೆಯನ್ನು ಹುಟ್ಟುಹಾಕುತ್ತೆ. ನೆಕ್ಸ್ಟ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಹೌದಾ? ಮಾರುಕಟ್ಟೆ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಹೌದಾ? ನೆಕ್ಸ್ಟ್ ನೋಡಿ, ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಇರುತ್ತೆ. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಒಂದನೇದು ಎ ಸರ್ಕಾರ, ಶಿಕ್ಷಕರ ಸಭೆ ಸಿ ಕೌಶಲ್ಯ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನೇ ಬರುತ್ತೆ. ಫೋರ್ತ್ ಒನ್ ಇ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ. 5 ಡಿ ಕಾರ್ಯತಂತ್ರಗಳ ಮೌಲ್ಯಮಾಪನ. ಓಕೆ, ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಫಸ್ಟ್ ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ವಿತ್ ಆನ್ಸರ್ 2 ಕೂಡ ಇದೆ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಮಾನವನ ಬಯಕೆಗಳು ಅಪರಿಮಿತವಾಗಿದ್ದು ಅವುಗಳನ್ನು ಈಡೇರಿಸುವ ಸಾಧನ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಮಾರುಕಟ್ಟೆ ಆರ್ಥಿಕತೆ ಎಂದರೇನೆಂದರೆ
ಯಾವ ಆರ್ಥಿಕತೆಯಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆಯ ಮೂಲಕ ಸಂಘಟಿಸಲ್ಪಟ್ಟು ಖಾಸಗಿಯವರ ನಿಯಂತ್ರಣದಲ್ಲಿದ್ದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಎಂದು ಕರಿತೇವೆ. ಹೌದಲ್ವಾ? ನೆಕ್ಸ್ಟ್ ಮೂರನೇದು, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಉತ್ತರ ನೋಡಿ, ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾಂಗಗಳ ಮತ್ತು ಎಲ್ಲ ಆರ್ಥಿಕ ಚಟುವಟಿಕೆಗಳು ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರದ ನಿಯಂತ್ರಣದಲ್ಲಿದ್ದರೆ ಅದನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರಿತೇವೆ. ಹೌದಾ? ನೆಕ್ಸ್ಟ್ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಉತ್ತರ ನೋಡಿ, ಅರ್ಥವ್ಯವಸ್ಥೆ ಸಣ್ಣ ಸಣ್ಣ ವೈಯಕ್ತಿಕ ಆರ್ಥಿಕ ಘಟಕಗಳೆಂದರೆ ಒಟ್ಟು ಅನುಭೋಗಿ, ಒಬ್ಬ ಉತ್ಪಾದನಕಾರ, ಒಂದು ಉದ್ಯಮ ಮೊದಲಾದವುಗಳನ್ನು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ನಾವು ಕರಿತೇವೆ. ಹೌದಲ್ವಾ? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಉತ್ತರ, ಒಂದು ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡುವುದೇ ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದು ಕರೀತೇವೆ. ಹೌದಲ್ವಾ? ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ, ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಉತ್ತರ, ಒಂದು ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿದೆ ಅಥವಾ ಇಲ್ಲವೇ ಎಂದು ಹೇಳಿ ಕಾರ್ಯತಂತ್ರಗಳನ್ನು ಮೌಲ್ಯಮಾಪನ ಮಾಡುವ ಶಾಸ್ತ್ರವನ್ನು ಮಾದರಿ ಅರ್ಥಶಾಸ್ತ್ರ ಎಂದು ಕರಿತೇವೆ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರ ನೀಡಿ. ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ನೋಡೋಣ. ಮೊದಲ ಪ್ರಶ್ನೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ ಅಂತ ಕೇಳಿದರು. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಓಕೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಉತ್ತರ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ, ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಇದೆ. ಹೌದಾ? ಸಣ್ಣ ಸಣ್ಣ ವೈಯಕ್ತಿಕ ಆರ್ಥಿಕ ಘಟಕಗಳ ಅಧ್ಯಯನ ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಬಟ್ ಅದೇ ಸಮಗ್ರ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯ ಸಮಗ್ರ ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರವಾಗಿರುತ್ತೆ. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಮಿತ ಭಾಗಶಃ, ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಶಾಲವಾಗಿರುತ್ತೆ. ಹೌದಾ? ಸಮತೋಲನ ವಿಶ್ಲೇಷಣೆಯಾಗಿದೆ, ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ. ಓಕೆ. ತುಣುಕು ವಿಧಾನ, ಇದು ರಾಶಿಗಳ ವಿಧಾನವಾಗಿರುತ್ತೆ. ಓಕೆ. ಈ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಕಂಡುಕೊಳ್ಬೋದು ನಾವು. ನೆಕ್ಸ್ಟ್ ನೋಡಿ, ವಾಸ್ತವಿಕ ಹಾಗೂ ಮಾದರಿ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಇಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರ, ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಧ್ಯಯನ ಮಾಡುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಸೆಕೆಂಡ್ ಪಾಯಿಂಟ್, ಸಮಸ್ಯೆಯ ಕಾರಣ ಹಾಗೂ ಪರಿಣಾಮಗಳ ಅಧ್ಯಯನವಾಗಿರುತ್ತೆ. ಆರ್ಥಿಕತೆಯ ನೈಜ ಸ್ಥಿತಿಗಳ ಬಗ್ಗೆ ಅಧ್ಯಯನ ಆಗಿರುತ್ತೆ. ನೆಕ್ಸ್ಟ್, ಮಾದರಿ ಅರ್ಥಶಾಸ್ತ್ರ ನೋಡಿ, ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿದೆಯೇ ಅಥವಾ ಇಲ್ಲವೇ ಎಂದು ಹೇಳಿ ಕಾರ್ಯತಂತ್ರಗಳ ಒಂದು ಮೌಲ್ಯಮಾಪನ ಮಾಡುತ್ತೆ. ಹೌದಾ? ಸಮಸ್ಯೆಯ ಕಾರಣ ಮತ್ತು ಪರಿಣಾಮಗಳ ಅಧ್ಯಯನ ಜೊತೆಗೆ ಸಮಸ್ಯೆಗಳ ಪರಿಹಾರಗಳ ಸೂಚನೆ, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ಸೂಚಿಸುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ. ಸದಾವಕಾಶ ವೆಚ್ಚ ಎಂದರೇನೆಂದರೆ, ಉತ್ತರ, ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚಾಗಿ ಪಡೆಯಲು ತ್ಯಾಗ ಮಾಡಬೇಕಾದ ಇನ್ನೊಂದು ಸರಕಿನ ಪ್ರಮಾಣವನ್ನು ಸದಾವಕಾಶ ವೆಚ್ಚ ಎನ್ನುತ್ತೇವೆ ನಾವು. ಹೌದಾ? ಅಧ್ಯಾಯ 2 ನೋಡಿ. ಅನುಭೋಗಿಯ ವರ್ತನೆಯ ಸಿದ್ಧಾಂತ ನೋಡಿ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಬಜೆಟ್ ರೇಖೆಯ ಸಮೀಕರಣ ಯಾವುದಪ್ಪ ಅಂದರೆ ಇಲ್ಲಿ ಉತ್ತರ ನೋಡಿ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್, ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಹೌದಾ? ಸಿ ಉತ್ತರ, ಸಿ ಸಾಮಾನ್ಯ ಸರಕುಗಳು. 3ನೇದು ನೋಡಿ, ಲಂಬಾಂತರ ಬೇಡಿಕೆ ರೇಖೆಯು ಹೊಂದುವುದು. ಬಿ ಸರಿಯಾದ ಉತ್ತರ ಯಾವುದು?
ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಅಂತ ಸರಿಯಾದ ಉತ್ತರ. ಖಾಲಿ ಬಿಟ್ಟ ಸ್ಥಳ ನೋಡಿ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ. 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ನೆನ್ಪಿಟ್ಕೊಳ್ಳಿ. ಓಕೆ, ಹೊಂದಿಸಿ ಬರೀರಿ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರು, ಸರಳ ಬೇಡಿಕೆ ರೇಖೆ, ಸರಿಸಮಾನ ಪೂರಕ ಸರಕು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡುವ. ಬಜೆಟ್ ರೇಖೆ ಎಂದರೇನು ಅಂತ ಕೇಳ್ಬೋದು ನಿಮಗೆ. ಇದು ಸೆಕೆಂಡ್ ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ಗಳ ಬಗ್ಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಉತ್ತರ ನೋಡಿ. ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ 2 ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಎಂದು ಕರಿತೇವೆ. ಹೌದಲ್ವಾ? ನೆಕ್ಸ್ಟ್ ನೋಡಿ, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನೆಂದರೆ ಅಂಕಗಣಿತ ಸಂಖ್ಯೆಗಳಾದ 1 2 3 4 ಮುಂತಾದ ಅಂಕಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನವನ್ನು ಸಂಖ್ಯಾಸೂಚಕ ವಿಧಾನ ಎಂದು ಕರಿತೇವೆ. ತುಷ್ಟಿಗುಣ ಎಂದರೇನೆಂದರೆ ಉತ್ತರ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಗುಣವನ್ನು ತುಷ್ಟಿಗುಣ ಎಂದು ಕರಿತೇವೆ. ಹೌದಲ್ವಾ? MRS ಅನ್ನು ವಿಸ್ತರಿಸ್ತೀವಿ. ಉತ್ತರ ನೋಡಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಸೀಮಾಂತಜ ಪ್ರತಿನಿಧಾನ ದರ ಆಗಿರುತ್ತೆ. ಇಲ್ಲಿ ಔದಾಸೀನ್ಯ ವಕ್ರರೇಖೆ ಎಂದರೇನೆಂದರೆ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ಸರಕುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಸೀನ್ಯ ವಕ್ರರೇಖೆ ಎಂದು ಕರಿತೇವೆ. ಬೇಡಿಕೆ ಎಂದರೇನೆಂದರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಕೊಂಡುಕೊಂಡ ಸರಕಿನ ಪ್ರಮಾಣವನ್ನು ಬೇಡಿಕೆ ಎನ್ನಲಾಗ್ತದೆ. ಸೀಮಾಂತ ತುಷ್ಟಿಗುಣ ಎಂದರೇನೆಂದರೆ ಸರಕಿನ ಹೆಚ್ಚುವರಿ ಘಟಕದ ಅನುಭವದಿಂದ ಅನುಭೋಗಿಗೆ ದೊರೆಯುವ ತುಷ್ಟಿಗುಣವೇ ಮಾನ್ ತುಷ್ಟಿಗುಣ ಅಂತ ಹೇಳ್ತೀವಿ. ಹೌದಾ? ನೆಕ್ಸ್ಟ್ ನೋಡಿ, ರೋಮನ್ ಸಂಖ್ಯೆ 5ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೆ 2 ಅಂಕಗಳಿರ್ತದೆ. MRS ಎಂದರೇನು ಅಂತ ಕೇಳ್ತಾರೆ ನಿಮಗೆ. MRS ಎಂದರೇನು ಅಂತ ಕೇಳ್ತಾರೆ. ಉತ್ತರ, ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಾಯಿಸಲಾಗಿದೆ ಎಂಬುದನ್ನು ಸೀಮಾಂತ ಪ್ರತಿನಿಧಾನ ದರ ಎಂದು ಕರಿತೇವೆ. ಕೆಳದರ್ಜೆಯ ಸರಕುಗಳೆಂದರೇನು ಅಂದರೆ ಉತ್ತರ, ಅನುಭೋಗಿಯ ಆದಾಯ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುವ ಸರಕುಗಳೇ ಕೆಳದರ್ಜೆಯ ಸರಕುಗಳಾಗಿರ್ತವೆ. ಉದಾಹರಣೆ, ನವಣೆ, ಸಾಸಿವೆ, ಸಜ್ಜೆ, ಅರ್ಕ ಇತ್ಯಾದಿವು ಆದಾಯದೊಂದಿಗೆ ವಿರುದ್ಧ ಸಂಬಂಧ ಹೊಂದಿವೆ. ಏಕತಾನಾತ್ಮಕ ಒಲವು ಎಂದರೇನೆಂದರೆ ಉತ್ತರ, ವಿವೇಚನಾಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ್ಯ ರೇಖೆಯು ಕಡೆಗೆ ಒಲವು ತೋರುವುದನ್ನು ಏಕಾತ್ಮಕ ಒಲವು ಎಂದು ನಾವು ಕರೀತೇವೆ. ಹೌದಲ್ವಾ? ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳ್ಯಾವಂದರೆ ಬಜೆಟ್ ರೇಖೆ ಮತ್ತು ಬಜೆಟ್ ಗುಣ ಇದು ನೋಡಿ, ಇಲ್ಲಿ ವ್ಯತ್ಯಾಸ 2 ವ್ಯತ್ಯಾಸಗಳನ್ನು ಕಾಣ್ಬೋದು. ಹೌದಾ? ಈ 2 ವ್ಯತ್ಯಾಸಗಳು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬೇಡಿಕೆ ನಿಯಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ ನಿಮಗೆ. ಏನೆಲ್ಲ ಬೇಡಿಕೆ ನಿಯಮಗಳನ್ನು ತಿಳಿಸಿ ಅಂದರೆ ಏನು ಬರೀಬೇಕು ನಾವು? ಇತರೆ ಅಂಶಗಳ ಸ್ಥಿರವಾಗಿದ್ದಾಗ ಸರಕಿನ ಬೆಲೆ ಹೆಚ್ಚಾದಾಗ ಸರಕಿನ ಬೇಡಿಕೆ ಪ್ರಮಾಣ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗೂ ಸರಕಿನ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಪ್ರಮಾಣ ಏನಾಗುತ್ತೆ? ಆಟೋಮೆಟಿಕ್ ಹೆಚ್ಚಾಗುತ್ತೆ. ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧವಿರುತ್ತೆ ಯಾವಾಗಲೂ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ ಅಂದರೆ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಆಗಿರುತ್ತೆ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಉತ್ತರ, ಒಂದು ಸರಕಿನ ಬೆಲೆಯಲ್ಲಿನ ಬದಲಾವಣೆಗೆ ಅದರ ಬೇಡಿಕೆಯ ಪ್ರತಿಕ್ರಿಯೆಯ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂತಾರೆ. ಹೌದಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ ನೋಡಿ. ಇವಾಗ ಇಲ್ಲಿ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ನೋಡ್ಬೋದು ನಾವು. ಓಕೆ, ಇಲ್ಲಿ ನೋಡಿ. ಓಕೆ, ನೆಕ್ಸ್ಟ್ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತಲೂ ನಿಮಗೆ ಕೇಳ್ತಾರೆ. ಓಕೆ, ಎಲ್ಲ ಬೇಡ. ನೆಕ್ಸ್ಟ್ ಪಾಠಕ್ಕೆ ಹೋಗೋಣ ನಾವು. ಅಧ್ಯಾಯ 4 ನೋಡಿ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತವನ್ನು ನೋಡೋಣ. ಓಕೆ,
ಫಸ್ಟ್ ಒನ್ ಸರಿಯಾದ ಉತ್ತರ ಆರಿಸಿ ಬರೆಯುವಂಥದ್ದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು ಯಾವುದೆಲ್ಲ ಅಂತ ಇಲ್ಲಿ ಕೇಳಲಾಗಿದೆ. ಆನ್ಸರ್ ಬಿ ಏಕರೂಪವಾಗಿರುತ್ತದೆ. ಯಾವಾಗಲೂ ಏಕರೂಪವಾಗಿರುತ್ತದೆ. ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಇಲ್ಲಿ ಸೀಮಾಂತ ಆದಾಯವಾಗಿರುತ್ತೆ, ನೆನಪಿಟ್ಕೊಳ್ಳಿ. ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗಿದೆ ನೋಡಿ. ಡಿ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತೆ? ES = 0 ಆಗಿರುತ್ತೆ. ಒಂದು ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯಲಾಗ್ತದೆ. ಸಿ ಸರಾಸರಿ ಆದಾಯ. ಸರಾಸರಿ ಆದಾಯವಾಗಿರುತ್ತೆ. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಉತ್ತರ ಇಲ್ಲಿದೆ, ಪರಿಪೂರ್ಣ ಪೈಪೋಟಿ. ನೆಕ್ಸ್ಟ್ ಸೆಕೆಂಡ್ ಒನ್. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಘಟಕ ತೆರಿಗೆಯು ಸರ್ಕಾರ. ಓಕೆ. ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಸರಾಸರಿ ಆದಾಯವಾಗಿರುತ್ತೆ. SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಸ್ಥಗಿತತೆ ಬಿಂದು ಎಂದು ಕರೀತೇವೆ. ಕೆಲವು ಚಟುವಟಿಕೆಗಳ ಸದಾವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟ ಗಳಿಕೆಯಾಗಿರುತ್ತೆ. ಓಕೆ. ಫಸ್ಟ್ ಒನ್ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಫಸ್ಟ್ ಒನ್ ನೋಡಿ. ಹೆಚ್ಚುವರಿ ಘಟಕದ ಮಾರಾಟದಿಂದ ಪಡೆಯುವ ಹೆಚ್ಚುವರಿ ಆದಾಯವೇ ಸೀಮಾಂತ ಆದಾಯವಾಗಿದೆ. ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸುತ್ತದೆ ಅಂದರೆ ಬಲಕ್ಕೆ ಪಲ್ಲಟಗೊಳಿಸುತ್ತದೆ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ ಅಂದರೆ ಸರಾಸರಿ ಆದಾಯ AR = TR/Q. ಸಾಮಾನ್ಯ ಲಾಭ ಎಂದರೇನು ಅಂದರೆ ಉದ್ಯಮ ಘಟಕವು ವ್ಯವಹಾರವನ್ನು ಉಳಿಸಿಕೊಳ್ಳಲು ಅಗತ್ಯವಿರುವ ಕನಿಷ್ಠ ಮಟ್ಟದ ಲಾಭವೇ ಸಾಮಾನ್ಯ ಲಾಭವಾಗಿರುತ್ತೆ. ಅಸಾಮಾನ್ಯ ಲಾಭದ ಅರ್ಥ ನೀಡಿ ಅಂತ ಕೇಳ್ತಾರೆ ನಿಮಗೆ. ಉತ್ತರ ನೋಡಿ. ಸಾಮಾನ್ಯ ಲಾಭಕ್ಕಿಂತ ಮೇಲ್ಪಟ್ಟು ಗಳಿಸುವ ಅಧಿಕ ಲಾಭವೇ ಅಸಾಮಾನ್ಯ ಲಾಭ ಅಂತ ಹೇಳ್ಬೋದು ನಾವು. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಬೇಕು. P = MC. ಸೀಮಾಂತ ವೆಚ್ಚವು ಇಳಿಕೆಯಾಗುತ್ತಿರಬಾರದು. ಅಲ್ಪಾವಧಿಯಲ್ಲಿ ಬೆಲೆ P. ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ಅಂತ ಕೇಳ್ತಾರೆ. ಉತ್ತರ ನೋಡಿ. ಉದ್ಯಮ ಘಟಕದ SMC ರೇಖೆಯು ABC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಸ್ಥಗಿತತೆಯ ಬಿಂದು ಎನ್ನುವರು. ಈ ಬಿಂದುವಿನಲ್ಲಿ ಉದ್ಯಮ ಘಟಕವು ತನ್ನ ಉತ್ಪಾದನೆಯನ್ನು ಸ್ಥಗಿತಗೊಳಿಸುತ್ತದೆ ಮತ್ತು ಮುಚ್ಚುವ ಹಂತ ತಲುಪುತ್ತೆ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ನಾವು ಬರೀಬೇಕಾಗುತ್ತೆ. ಉತ್ತರ ನೋಡಿ. ಎರಡನೇ ಉತ್ತಮ ಚಟುವಟಿಕೆ ಬಿಟ್ಟು ಕೊಟ್ಟ ಗಳಿಕೆಯನ್ನು ಸದಾವಕಾಶ ವೆಚ್ಚ ಅಂತಾರೆ. ರೈತನೊಬ್ಬ ತನ್ನ ಹೊಲದಲ್ಲಿ ಅಡಿಕೆ ಅಥವಾ ಭತ್ತ ಬೆಳೆಯಬಹುದಾಗಿದೆ. ಅಡಿಕೆ ಬೆಳೆಯಲು ಆಯ್ಕೆ ಮಾಡಿಕೊಂಡರೆ ಭತ್ತವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಭತ್ತದ ವರಮಾನವನ್ನು ಅಡಿಕೆ ವೆಚ್ಚಕ್ಕೆ ಸೇರಿಸಲಾಗ್ತದೆ. ನೆನ್ಪಿಟ್ಟುಕೊಳ್ಳಿ. ಓಕೆ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಇದು ಬರ್ಬೋದು ನಿಮಗೆ. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಪ್ರತಿಯೊಂದಕ್ಕೂ 5 ಅಂಕಗಳಿರ್ತವೆ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ₹10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಅನುಸೂಚಿಗಳ ಲೆಕ್ಕಾಚಾರ ನಾವು ಮಾಡಬೇಕಾಗತ್ತೆ. ಓಕೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ನೆನ್ಪಿಟ್ಟುಕೊಳ್ಳಿ. ಓಕೆ. ಅಂಧ ವಿದ್ಯಾರ್ಥಿಗಳು ಮಾತ್ರ ಇದು. ಓಕೆ. ನೆಕ್ಸ್ಟ್ ನೋಡಿ. ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ಬಿ. ಪಾಸಿಂಗ್ ಪ್ಯಾಕೇಜ್ ಇದು ಪಾರ್ಟ್ ಬಿದಲ್ಲಿ ನಾನು ಹೇಳಿಕೊಡ್ತಾ ಇದ್ದೇನೆ. ಸಮಗ್ರ ಅರ್ಥಶಾಸ್ತ್ರದ ಪರಿಚಯ. ಅಧ್ಯಾಯ 1. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಆರ್ಥಿಕ ಏಜೆಂಟರಾಗಿರ್ತಾರೆ. 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೆನ್ಸ್ ರವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ ಯಾವುದು? ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತವಾಗಿರುತ್ತೆ. ಹೌದಾ? ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತವೆ ಎಂಬುದು ಇಲ್ಲೇನಪ್ಪ ಅಂದರೆ ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಮಹಾ ಆರ್ಥಿಕ ಕುಸಿತದ ವರ್ಷ 1929.
ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸ್ತಾರೆ, ಖಾಸಗಿ ಉದ್ಯಮ ಸಂಸ್ಥೆಗಳು. ಓಕೆ, ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕಿಲ್ಲ. ಪ್ರತಿಯೊಂದಕ್ಕೂ ಒಂದು ಅಂಕ ಇರುತ್ತೆ. ಸಮಗ್ರ ಅರ್ಥಶಾಸ್ತ್ರ, ಇಡೀ ಆರ್ಥಿಕತೆ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸಬೇಕು ನಾವು. ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾವತಿಸಬೇಕು. ಸೇವಾ ದೇಶವು ಜಗತ್ತಿನ ಇತರ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರುವುದನ್ನು ರಫ್ತು ಎಂದು ಕರೀತೇವೆ. ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೀತೇವೆ. ಸಮಗ್ರ ಆರ್ಥಿಕ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಣಾತ್ಮಕ ಸಂಸ್ಥೆಗಳಿಂದ ಜಾರಿಗೆ ತರಲಾಗ್ತದೆ. ಆರ್ಥಿಕ ಏಜೆಂಟ್ಗಳೆಂದರೇನೆಂದರೆ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರಿ ನಿಗಮಗಳು, ಬ್ಯಾಂಕುಗಳು ಇತ್ಯಾದಿಗಳನ್ನು ಆರ್ಥಿಕ ಏಜೆಂಟ್ಗಳೆಂದು ಕರಿತೇವೆ ನಾವು. ಸಾಂಪ್ರದಾಯ ಪಂಥದ ಚಿಂತನೆ ಏನನ್ನು ಹೇಳುತ್ತದೆ ಅಂದರೆ, ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಪ್ರಮಾಣದ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಸಂಪ್ರದಾಯ ಪಂಥದ ಚಿಂತನೆ ಹೇಳ್ತದೆ ಇಲ್ಲಿ. ಓಕೆ, ಈ ರೀತಿಯಲ್ಲಿ ನಾವು ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ರೋಮನ್ ಸಂಖ್ಯೆ 4ರಲ್ಲಿ ನೋಡಿ, 4 ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್ ಪಾರ್ಟ್ ಬಿ ಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2 ನೋಡಿ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ನೋಡೋಣ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಫಸ್ಟ್ ಒನ್. ರಾಷ್ಟ್ರೀಯ ವರಮಾನದ ಅಧ್ಯಯನವು ಏನಾಗಿರುತ್ತೆ ಅಂದರೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, NNP = GDP, ಇದು ಸವಕಳಿಗೆ ಸಂಬಂಧಪಟ್ಟಿರುತ್ತೆ, ಸವಕಳಿ. ಓಕೆ, ನೆಕ್ಸ್ಟ್ ನೋಡಿ, ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿನ GDP ಮೌಲ್ಯವು ನಾಮಮಾತ್ರ GDP ಆಗಿರುತ್ತೆ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡುವುದಕ್ಕೆ ಆದಾಯದ ವಿಧಾನ ಎಂದು ಕರಿತೇವೆ. ಓಕೆ, ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು. ಒಂದು ಅಂತಿಮ ಉತ್ತರ ಇದೆ. ಅಂತಿಮ ಸರಕುಗಳು ಉತ್ಪಾದನೆ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ನೆಕ್ಸ್ಟ್ ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಭತ್ಯೆಯಾಗಿದೆ. ಸವಕಳಿ ಎಂಬುದು ಮಾಲಿನ್ಯವು ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ, ನೆನ್ಪಿಟ್ಟುಕೊಳ್ಳಿ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎಂದು ಕರಿತೇವೆ. ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ರೂಪದಲ್ಲಿ ಪಾವತಿಸಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಹೊಂದಿಸಿ ಬರೆಯಿರಿ, ನೆನ್ಪಿಟ್ಕೊಳ್ಳಿ, ಆನ್ಸರ್ ಇಲ್ಲಿದೆ. ಓಕೆ, ನೆಕ್ಸ್ಟು ರೋಮನ್ ಸಂಖ್ಯೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ನೆನ್ಪಿಟ್ಕೊಳ್ಳೋದು ಕಲಿಯಿರಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾವುದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ರೋಮನ್ ಸಂಖ್ಯೆ 5 ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ದಾಸ್ತಾನು ಮತ್ತು ಹರಿವು ಮಧ್ಯದಲ್ಲಿರುವಂಥ ವ್ಯತ್ಯಾಸ ನೋಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ 12 ವಾಕ್ಯಗಳಲ್ಲಿ ಉತ್ತರಿಸಿ, ಪ್ರತಿಯೊಂದಕ್ಕೂ 4 ಅಂಕಗಳಿರ್ತದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಆರ್ಥಿಕತೆ ಆದಾಯದ ವೃತ್ತಾಕಾರದ ಚಲನೆಯನ್ನು ವಿವರಿಸಬೇಕು ನಾವು. ಉತ್ತರ: ರಾಷ್ಟ್ರೀಯ ಆದಾಯದ ವೃತ್ತಾಕಾರದ ಚಲನೆಯನ್ನು ಸರ್ಕಾರ ಮತ್ತು ಬಾಹ್ಯ ವ್ಯಾಪಾರಗಳಿಲ್ಲದೆ ಕೇವಲ ಕುಟುಂಬಗಳು ಮತ್ತು ಉದ್ಯಮಗಳಿರುವ ಸರಳ ಆರ್ಥಿಕತೆಯ ಅಧ್ಯಯನದಿಂದ ತಿಳಿಯಬಹುದು. ನಾವು ಇಲ್ಲಿ ಕೆಲವು ಕಲ್ಪನೆಗಳನ್ನು ಮಾಡಿಕೊಳ್ಳಲಾಗ್ತದೆ. ನೆಕ್ಸ್ಟ್, ಕುಟುಂಬಗಳು ಉತ್ಪಾದನಾಂಗಗಳನ್ನು ಉದ್ಯಮ ಘಟಕಗಳಿಗೆ ಮಾರಾಟ ಮಾಡಿ ಆದಾಯ ಗಳಿಸ್ಬೋದು. BCD ನೋಡಿ, ಇಲ್ಲೆಲ್ಲ ಡೈಗ್ರಾಮ್ ಇದೆ ನೋಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಆ ಡೈಗ್ರಾಮಿಗೆ ಸಂಬಂಧಪಟ್ಟಂತೆ ವಿವರಣೆ ಇದು. ನೆಕ್ಸ್ಟು ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ ನಿಮಗೆ. ಉತ್ತರ: ಬಾಹ್ಯತೆಗಳು ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳೆಂದು ಕರಿತೇವೆ ನಾವು. ಬಾಹ್ಯತೆಗಳಲ್ಲಿ ಧನಾತ್ಮಕ ಬಾಹ್ಯತೆಗಳು ಮತ್ತು ಋಣಾತ್ಮಕ ಬಾಹ್ಯತೆಗಳೆಂಬ 2 ವಿಧಗಳಿರ್ತವೆ. ಧನಾತ್ಮಕ ಬಾಹ್ಯತೆಗಳಂದರೆ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳನ್ನು ಧನಾತ್ಮಕ ಬಾಹ್ಯತೆಗಳಂತಾರೆ. ಉದಾಹರಣೆ: ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕರಣಾಗಾರವನ್ನು ಸ್ಥಾಪಿಸಿದರೆ ರೈತರ ಜಮೀನಿನ ಬೆಲೆಗಳು ಹೆಚ್ಚಾಗ್ತದೆ. ಸುತ್ತಲಿನ ಜನರಿಗೆ ಉದ್ಯೋಗಾವಕಾಶಗಳು, ರಸ್ತೆ, ವಿದ್ಯುತ್ ಮುಂತಾದ ಮೂಲ ಸೌಕರ್ಯಗಳು ಹೆಚ್ಚಾಗ್ತದೆ.
ಋಣಾತ್ಮಕ ಬಾಧ್ಯತೆಗಳು. ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಹಾನಿಗಳನ್ನು ಋಣಾತ್ಮಕ ಬಾಧ್ಯತೆಗಳೆಂದು ಕರೀತೇವೆ. ಉದಾಹರಣೆ, ಒಂದು ಪ್ರದೇಶದಲ್ಲಿ ತೈಲ. ಓಕೆ, ನೆಕ್ಸ್ಟ್ ನೋಡಿ, 20 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 6 ಅಂಕಗಳನ್ನು ಹೊಂದಿರುತ್ತೆ. ನೋಡಿ ಯಾವ ರೀತಿ ಬರ್ತದೆ ಅಂದರೆ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ವಿವರಿಸಿರಿ ಅಂತ ಕೊಡ್ತಾರೆ ನಿಮಗೆ. ಓಕೆ, ಈ ರೀತಿಯಲ್ಲಿ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ಓಕೆ, ಪಾಯಿಂಟ್ಸ್ ರೀತಿಯಲ್ಲಿ ನೀವು ಬರೆದ್ರೆ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ಹೇಗೆ ABCDEF ಯಾವ ರೀತಿ ಪಾಯಿಂಟ್ಸ್ಗಳನ್ನು ಹಾಕಿ ಬರೆದಿದ್ದಾರೆ ನೋಡಿ, ಆ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನೋಡಿ, GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿರಿ. ಅಂದರೆ ಉತ್ತರ ನೋಡಿ, ಈ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಓಕೆ, ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಓದ್ಕೊಳ್ಳಿ ಸರಿಯಾಗಿ. ಓಕೆ, ನಾನು ನಿಧಾನವೇ ಅದೇ. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 3, ಹಣ ಮತ್ತು ಬ್ಯಾಂಕಿಂಗ್ ನೋಡೋ. ಓಕೆ, ಹಣ ಮತ್ತು ಬ್ಯಾಂಕಿಂಗ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಹಣದ ಪ್ರಮುಖ ಕಾರ್ಯವೇನು ಅಂತ ಕೇಳ್ತಾರೆ. ಏನು ಅದರದ್ದು? ವಿನಿಮಯ ಮಾಧ್ಯಮ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕ್ ಯಾವುದಪ್ಪ ಅಂದರೆ RBI. ಯಾವುದು? RBI. ಎ ಆಪ್ಷನ್ ಸರಿಯಾದ ಉತ್ತರ. ಭದ್ರತೆಗಳಿಗೆ ಪ್ರತಿಯಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ ದರ ಬ್ಯಾಂಕು ದರ ಆಗಿರುತ್ತೆ. ಯಾವುದು? ಬ್ಯಾಂಕು ದರ. ಹಣದ ಪೂರೈಕೆಯನ್ನು ಪ್ರಭಾವಿಸುವ RBI ಪ್ರಮುಖ ಸಾಧನೆ ಯಾವುದು? ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಆಗಿರುತ್ತೆ. ಭಾರತದಲ್ಲಿ ಆರ್ಥಿಕತೆಯಲ್ಲಿ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿದೆ. ವಾಣಿಜ್ಯ ಬ್ಯಾಂಕುಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಸಾಟಿ ಪದ್ಧತಿ ಎಂದು ಉಲ್ಲೇಖಿಸಲಾಗಿದೆ. ನೆನಪಿಟ್ಟುಕೊಳ್ಳಿ, ಸಾಟಿ ಪದ್ಧತಿ. ಸೆಕೆಂಡ್ ಒನ್, ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ಭಾರತದಲ್ಲಿ ನಾಣ್ಯಗಳನ್ನು ಭಾರತ ಸರ್ಕಾರ ಚಲಾವಣೆಗೆ ತರುತ್ತದೆ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ವ್ಯವಹಾರ ಉದ್ದೇಶವನ್ನು ನಿಭಾಯಿಸುವುದು. M1 ಮತ್ತು M2ಗಳನ್ನು ಸಂಕುಚಿತ ಹಣ ಎಂದು ಕರಿತೀವಿ ನಾವು. ಓಕೆ, ಹೊಂದಿಸಿ ಬರೆಯಿರಿ ನೋಡಿ, ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ನೋಡೋಣ ನಾವು. ವಸ್ತು ವಿನಿಮಯ ಪದ್ಧತಿ ಎಂದರೇನೆಂದರೆ, ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ವಸ್ತು ವಿನಿಮಯ ಪದ್ಧತಿ ಎಂದು ಕರೀತೇವೆ. ಹಣದ ಅರ್ಥವನ್ನು ನೀಡಿ ಅಂದರೆ, ವಿನಿಮಯ ಮಾಧ್ಯಮವಾಗಿ ಸರ್ವರಿಂದ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಹಣ ಎಂದು ಕರೀತೇವೆ. ವಾಯಿದೆ ಠೇವಣಿ ಎಂದರೇನೆಂದರೆ, ನಿರ್ದಿಷ್ಟ ಕಾಲಾವಧಿಯ ನಂತರ ಪರಿಪಕ್ವತೆ ಹೊಂದುವ ಠೇವಣಿಗೆ ವಾಯಿದೆ ಠೇವಣಿಯಾಗಿದೆ ಅಂತ ಹೇಳ್ತೀವಿ. ಫಿಯೆಟ್ ಹಣ ಎಂದರೇನೆಂದರೆ, ಶಾಸನಬದ್ಧ ಕರೆನ್ಸಿ, ನೋಟುಗಳು ಮತ್ತು ನಾಣ್ಯಗಳನ್ನು ಫಿಯೆಟ್ ಹಣ ಎಂದು ಕರಿತೇವೆ. CRR ಅನ್ನು ವಿಸ್ತರಿಸಿ, ನಗದು ಮೀಸಲು ಅನುಪಾತ ಅಂತ ಹೇಳ್ತೀವಿ. ಬ್ಯಾಂಕು ದರ ಎಂದರೆ, ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ RBI ವಿಧಿಸುವ ನಿಶ್ಚಿತ ಬಡ್ಡಿ ದರವನ್ನು ಬ್ಯಾಂಕು ಹಣ ಎಂದು ಕರಿತೇವೆ. ಅಧಿಕ ಶಕ್ತಿಯ ಹಣದ ಅರ್ಥವನ್ನು ದೇಶದ ಹಣಕಾಸು ಪ್ರಾಧಿಕಾರ RBI ಒಟ್ಟು ಹೊಣೆಗಾರಿಕೆಯನ್ನು ಅಧಿಕ ಶಕ್ತಿಯ ಹಣ ಎಂದು ನಾವು ಕರಿತೇವೆ. ಓಕೆ, ರೋಮನ್ ಸಂಖ್ಯೆ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರ ನೀಡಬೇಕು. ಹಣದ ಯಾವುದಾದ್ರೂ 2 ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಓಕೆ, ನಾವು ತಿಳಿಸಬೇಕಾಗುತ್ತೆ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಯಾವುದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೋಡಿ. ನೆಕ್ಸ್ಟು 6 ಅಂಕದ್ದು ನೋಡೋಣ. ಯಾವ ರೀತಿ ಕೇಳ್ಬೋದು ನಿಮಗೆ. ಹಣದ ಕಾರ್ಯವನ್ನು ವಿವರಿಸಿರಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ತಿಳಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ. ಈ ರೀತಿಯಲ್ಲಿ ನೀವು ಬರೀಲೇಬೇಕಾಗತ್ತೆ. ಓಕೆ, ಈ ಥರ ಪಾಯಿಂಟ್ಸ್ಗಳನ್ನು ಹಾಕಿ ನೀವು ಬರೀಬೇಕಾಗತ್ತೆ. ವಿನಿಮಯ ಮಾಧ್ಯಮ, ಮೌಲ್ಯಮಾಪನ, ಮೌಲ್ಯ ಸಂಗ್ರಹ, ಮೌಲ್ಯ ವರ್ಗಾವಣೆ, ಭವಿಷ್ಯ ಲೇವಾದೇವಿ, ಈ ರೀತಿಯಲ್ಲಿ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟು 5 ಅಂಕಗಳಿರೋದು ನೋಡಿ. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳಿವು. ಓಕೆ, ಅನಾಣ್ಯೀಕರಣ ಅಥವಾ ಹಣದ ಅಮಾನ್ಯೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರಿಬೇಕಾಗುತ್ತೆ. ಓಕೆ, ಈ ರೀತಿ ಟಿಪ್ಪಣಿ ಬರಿಬೇಕು ನೀವು. ನೆಕ್ಸ್ಟ್, ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 4, ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಬಗ್ಗೆ ನೋಡೋಣ.
ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇರುತ್ತೆ. ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಸ್ವಾಯತ್ತ ಅನುಭೋಗವಾಗಿರುತ್ತೆ. ಸ್ವಾಯತ್ತ ಅನುಭೋಗವಾಗಿದೆ. MPCಯ ಮೌಲ್ಯವು 0 ಮತ್ತು 1 ನಡುವೆ ಇರುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಸಾಲದ ಸುಲಭ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಬಿ ಆಪ್ಷನ್ ಸರಿಯಾದ ಉತ್ತರ. ರೋಮನ್ ಸಂಖ್ಯೆ 2 ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಉಳಿತಾಯವು ಆದಾಯದ ಏನಾಗಿರುತ್ತೆ, ಅನುಭೋಗವಾದ ಭಾಗವಾಗಿರುತ್ತೆ. ಡ್ಯಾಶ್ ಅನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಹೂಡಿಕೆ. ಹೊಂದಿಸಿ ಬರೆಯಿರಿ. ನೋಡಿ ಸರಿ, ಆನ್ಸರ್ ಇಲ್ಲೇ ಇದೆ ನೋಡಿ. ಓಕೆ, ನೆಕ್ಸ್ಟು ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಕೆಳಗಿನ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವುದು ಪ್ರಶ್ನೆ. ಸ್ವಾಯತ್ತ ಅನುಭೋಗದ ಅರ್ಥವನ್ನು ಬರೀರಿ ಅಂದರೆ ಇದನ್ನು ಬರಿಬೇಕು. ಓಕೆ, ನೆಕ್ಸ್ಟು ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀಬೇಕು. ಉತ್ತರ ಪ್ರಾರಂಭಿಕ ಸ್ವಾಯತ್ತ ವೆಚ್ಚದಲ್ಲಾದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಸಮತೋಲನ ಮೌಲ್ಯದಲ್ಲಾದ ಹೆಚ್ಚಳಗಳ ಅನುಪಾತವನ್ನು ಹೂಡಿಕೆ ಗುಣಕ ಎಂದು ಕರೀತೇವೆ. ಹೂಡಿಕೆಯ ಗುಣಕ ಇದೆಲ್ಲ ನೆನೀತಿದೆ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ನೀಡಬೇಕು. ಉತ್ತರ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಒಟ್ಟು ಮೌಲ್ಯ ಹೆಚ್ಚಲಾರದು. ಬದಲಿಗೆ ಅದು ಕಡಿಮೆ ಆಗ್ಬೋದು ಅಥವಾ ಬದಲಾಗದೆ ಇರ್ಬೋದು. ಅದನ್ನು ಮಿತವ್ಯಯ ವಿರೋಧಾಭಾಸ ಎಂದು ಕರಿತೇವೆ ನಾವು. ಓಕೆ, 6ನೇದು ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 12 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು. ಉತ್ತರ ಅನುಭೋಗ ಮತ್ತು ಆದಾಯದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಅನುಭೋಗ ಬಿಂಬಕ ಅಂತ ಹೇಳ್ತೀವಿ. ಓಕೆ, ಇವೆಲ್ಲ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ, ಹೂಡಿಕೆ ಬಿಂಬಕವನ್ನು ರೇಖಾನಕ್ಷೆ ಮೂಲಕ ವಿವರಿಸಬೇಕು. ನೋಡಿ, ರೇಖಾನಕ್ಷೆ ಮೂಲಕ ವಿವರಿಸಬೇಕು. ಇದನ್ನು ನೆನಪಿಟ್ಕೊಳ್ಳಿ. ರೇಖಾನಕ್ಷೆ ಇಲ್ಲಿದೆ ನೋಡಿ, ಹೀಗೆ. ಓಕೆ, ಈ ರೀತಿಯಲ್ಲಿ ನೀವು ರಚನೆ ಮಾಡಬೇಕು. ಓಕೆ, ನೆಕ್ಸ್ಟ್ 6 ಅಂಕಗಳಿಗೆ ಹೋಗುವ 20 ವಾಕ್ಯಗಳಲ್ಲಿ ಉತ್ತರಿಸುವುದು. ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿರಿ ಅಂತ ಕೇಳ್ತಾರೆ ನಿಮಗೆ. ಈ ರೀತಿಯಲ್ಲಿ ವಿವರಿಸಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಸುಲಲಿತ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗೆ ಸರಳ ಅಭ್ಯಾಸ ಕೈಪಿಡಿ. ಇದು ಅಭ್ಯಾಸ ಪುಸ್ತಕ. ಇದು ಕೂಡ ತುಂಬ ಯೂಸ್ ಆಗಿರುತ್ತೆ ನಿಮಗೆ. ಇದು ವಿದ್ಯಾಭ್ಯಾಸಕ್ಕಾಗಿ. ಜಸ್ಟ್ ಇದೆಲ್ಲ ಬೇಡ ನಿಮಗೆ. ಅದು ಒಂದನ್ನು ಓದ್ಕೊಳ್ಳಿ. ನೀವು ಗ್ಯಾರಂಟಿ ಟಾಪರ್ ಆಗೋದಕ್ಕೆ ಯಾರಿಂದಲೂ ತಡಿಲಿಕ್ಕೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.